जोड़ो 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 ಬಂಧುಗಳೇ, ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ ಹರಿಪ್ರಸಾದ್ ಅವರೇ, ಜಾರ್ಜ್ ಅವರೇ, ರೇವಣ್ಣ ಅವರೇ, ಸಲೀಂ ಅಹಮದ್ ಅವರು, ವೆಂಕಟೇಶ್ ಅವರು ಎಲ್ಲ 3 ಜನ ನೂತನವಾಗಿ 4 ಜನ ಆಯ್ಕೆಯಾದಂತ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಕಾರ್ಯಕರ್ತಗಳೇ, ಮಾಜಿ ಶಾಸಕರುಗಳೇ, ಮಂತ್ರಿಗಳೇ, ಮಾಜಿ ಮಂತ್ರಿಗಳೇ, ಕಾರ್ಯಕರ್ತಗಳೇ, ಕಾರ್ಪೊರೇಟರ್ಗಳೇ, ಬ್ಲಾಕ್ ಅಧ್ಯಕ್ಷಗಳೇ, ಬಂಧು ಭಗಿನಿಯರೇ, ಈ ದೇಶದ ಸಂವಿಧಾನ, ಈ ದೇಶದ ಹಕ್ಕು, ಇದರ ದೊಡ್ಡ ಚರ್ಚೆ ಇಡೀ ಭಾರತದಲ್ಲಿ ಇವತ್ತು ನಡೀತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಮ್ಮ ಧ್ವನಿಯನ್ನ, ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಹಕ್ಕನ್ನ ಕೊಟ್ಟಿದ್ದಾರೆ. ಇವತ್ತು ನಾವಿಲ್ಲಿ ಸೇರಿದ್ದೇವೆ, ಸಾಂಕೇತಿಕವಾಗಿ ಇಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಸೇರಿದ್ದೇವೆ. ಇಡೀ ದೇಶದಲ್ಲಿ 22ನೇ ತಾರೀಕು ನೆನೆ ಸಾಯಂಕಾಲ 3 ಗಂಟೆ ಮಾಡಬೇಕು ಅನ್ನೋದು ಒಂದು ಸಂದೇಶ ನನಗೆ 12 ಗಂಟೆ ರಾತ್ರಿಗೆ ಬಂತು. ಆದರೆ ನಾನು ನಿನ್ನೆ ಪ್ರಚಾರ ನಾವು ಮಾಡುವಂತ ಕಾರ್ಯಕ್ರಮಕ್ಕೆ ಪ್ರಚಾರ ಸಿಕ್ಕುದಿಲ್ಲ ಅಂತೇಳಿ ಇವತ್ತಿಗೆ ಇಟ್ಕೊಂಡಿದ್ದೆ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಇಲ್ಲ 11ಕ್ಕೆ ಮಾಡೋಣ, 3 ಬೇಡ ಅಂತೇಳಿ ಕೊನೆಗೆ ಸಲಹೆ ಮೇಲೆ ಈಗ ಮಾಡಿದ್ದೇವೆ. ತಾವೆಲ್ಲ ಬಹಳ ತುರ್ತಾಗಿ ಇಷ್ಟು ದೊಡ್ಡ ಸಂಘಟನೆಯನ್ನ ಮಾಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಬ್ಲಾಕ್ ಅಧ್ಯಕ್ಷಗಳಿಗೆ, ನಾಯಕರುಗಳಿಗೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಭಾರತ್ ಜೋಡೋ ಯಾತ್ರೆಗೆ 2ನೇ ಹಂತದ ಯಾತ್ರೆ, ಈ ದೇಶದ ನ್ಯಾಯಕ್ಕೋಸ್ಕರ ನಾವು ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಕೈಗೊಂಡಿದ್ದಾರೆ. ಅವರಲ್ಲಿರುವಂತಹ ಒಂದು ಬದ್ಧತೆ ಕಾಂಗ್ರೆಸ್ ಪಕ್ಷದ ಇತಿಹಾಸ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅನ್ನೋ ಒಂದು ಮಾತನ್ನ ಅನೇಕ ಸಂದರ್ಭದಲ್ಲಿ ನಾನು ಬಳಸಿದ್ದೇನೆ. ಇವತ್ತು ಹಿಂದೆ ಮಹಾತ್ಮ ಗಾಂಧೀಜಿಯವರು ದಂಡಿನ ಯಾತ್ರೆಯನ್ನ ಮಾಡಿ ಈ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಇತಿಹಾಸ. ಬೆಳಗಾವಿಯ 24ನೇ ತಾರೀಕು, 24ನೇ ಏನು ಆ ತಾರೀಕಿತ್ತು ಕಾಂಗ್ರೆಸ್ ಸಮಾವೇಶ. ಆ ಸಮಾವೇಶ 24ನೇ ವಯಸ್ಸು, 24ನೇ ಇಸ್ವಿಯಲ್ಲಿ ಸಮಾವೇಶ. ಆ ಅಧ್ಯಕ್ಷ ಸ್ಥಾನವನ್ನ ಬೆಳಗಾವಿಯಲ್ಲಿ ವಹಿಸಿಕೊಂಡು ಅಲ್ಲಿಂದ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೊಸ ರೂಪವನ್ನು ತಂದುಕೊಟ್ಟು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಧಿಕಾರವನ್ನ ಹಂಚಿಕೊಂಡಿದ್ದೇವೆ. ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರಾಗಿದ್ದೇವೆ. ನೀವೆಲ್ಲ ಪಂಚಾಯತಿಯಲ್ಲಿ ನಾಯಕರಾಗಿದ್ದೀರಿ, ಸೊಸೈಟಿಯಲ್ಲಿ ನಾಯಕರಾಗಿದ್ದೀರಿ, ಪಾರ್ಲಿಮೆಂಟ್ ಅಲ್ಲಿ ನಾಯಕರಾಗಿದ್ದಾರೆ, MLAಗಳಾಗಿದ್ದೀರಿ, ನಾವೆಲ್ಲ ಆಗಿದ್ದೇವೆ. ಪ್ರಜಾಪ್ರಭುತ್ವದ ಫಲ, ಸಂವಿಧಾನದ ಹಕ್ಕು ಇವತ್ತು ನಮಗೆಲ್ಲ ಇದನ್ನ ಮೂಡಿಸಿದೆ. ನಮ್ಮ ನಾಯಕರು ಮತ್ತು ನೀವೆಲ್ಲ ಸೇರಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದಿರಿ. ನೀವು ಕೂಡ ಬೆಂಗಳೂರು, ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ರಾಯಚೂರು ಕೂಡ ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಸಂಘಟನೆ, ನಿಮ್ಮೆಲ್ಲರ ಹೋರಾಟ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಭಾರತ್ ಜೋಡೋ ಯಾತ್ರೆಗೆ ಒಂದು ದೊಡ್ಡ ಬುನಾದಿಯನ್ನ, ಅಡಿಪಾಯವನ್ನು ಹಾಕೊಟ್ಟು ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಬಲಿಷ್ಠವಾದಂತಹ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ನಿಮ್ಮೆಲ್ಲರ ಸೇವೆಯನ್ನು ಇವತ್ತು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತೇಳಿ ನಾನು, ಸಿದ್ದರಾಮಯ್ಯನವರು ಆ ಒಂದು ಸಭೆಯಲ್ಲಿದ್ದು, ನ್ಯಾಯ ಯಾತ್ರೆ ಬೇಕಾ ಬೇಡವಾ ಅನ್ನೋ ಒಂದು ದೊಡ್ಡ ಸಭೆಯನ್ನ ಇದ್ದು ನಮ್ಮನ್ನೆಲ್ಲ ಕರೆಸಿದ್ರು.
ಸೊ ಕೊನೆಗೆ ಅನೇಕ ಚರ್ಚೆ ನಡೀತು. ಭಾರತ್ ಜೋಡೋ ಯಾತ್ರೆ ಅಂತ ಮಾಡಬೇಕು, ಕೆಲವು ನ್ಯಾಯ ಯಾತ್ರೆ ಮಾಡಬೇಕು, ಕೆಲವು ನ್ಯಾಯ ಬೇಡ ಅಂತ. ಸೊ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಕ್ಕೆ 2ನೇ ಹಂತದಲ್ಲಿ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂತ ಒಂದು ತೀರ್ಮಾನ ಇದೆಯಲ್ಲ, ಈ ಚಳಿಲಿ, ಈ ಬಿಸಿಲಿನಲ್ಲಿ ಇವತ್ತು ಒಂದು ಬದ್ಧತೆ ಇದೆಯಲ್ಲ, ಈ ದೇಶದ ಜನತೆಯನ್ನ, ಹೃದಯವನ್ನ ಒಗ್ಗೂಡಿಸ್ಬೇಕು, ಯುವಕರ ಸಮಸ್ಯೆಯನ್ನ ಬಗೆಹರಿಸಬೇಕು, ಈ ದೇಶದಲ್ಲಿ ಆಗ್ತಾ ಇರೋಂಥ ಒಂದು ಬೆಲೆ ಏರಿಕೆಯನ್ನ ತಡೆಗಟ್ಟಬೇಕು ಅನ್ನೋ ಒಂದು ಮೂಲ ಮಂತ್ರವನ್ನ ಇಟ್ಕೊಂಡು ಈ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇದು ನಮಗಲ್ಲ, ಎಲ್ಲ ವಿರೋಧ ಪಾರ್ಟಿಗೂ ಕೂಡ ಇದೊಂದು ಮಾದರಿ, ಇದೊಂದು ಇತಿಹಾಸ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಂಥ ಇತಿಹಾಸವನ್ನ ಮಾಡ್ಲಿಕ್ಕೆ ಸಾಧ್ಯ. ಈಗ ಬಿಜೆಪಿಯವರು ಯಾರು ಇಂಥ ಯಾತ್ರೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಹಿಂದೆ ಚಂದ್ರಶೇಖರ್ ಅವರು ಅವ್ರದೇ ಆದಂತಹ ಒಂದು ರೀತಿಯಲ್ಲಿ ಒಂದು ಪ್ರಯತ್ನವನ್ನ ಚಂದ್ರಶೇಖರ್ ಅವರು ಪ್ರಯತ್ನವನ್ನ ಮಾಡಿದ್ರು. ಅದು ಬಿಟ್ರೆ ಇಷ್ಟು ದೊಡ್ಡ ಯಾತ್ರೆ, ಇಷ್ಟು ದೊಡ್ಡ ನಡಿಗೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳು, ನಿಮ್ಮೆಲ್ಲರೂ ಕೂಡ ಅದು ದೊಡ್ಡ ಶಕ್ತಿ ಮೂಡ್ತದೆ. ಇವತ್ತು ಮತ್ತೆ ಮಣಿಪುರದಿಂದ, ಮಿಜೋರಾಂನಿಂದ ಮತ್ತೆ ಇವತ್ತು ಮುಂಬೈವರೆಗೂ ಕೂಡ ಈ ಯಾತ್ರೆ ಪ್ರಾರಂಭ ಆಗಿದೆ. ಈಗ ಕಳೆದ 2 ದಿನದಿಂದ ಅಸ್ಸಾಂನಲ್ಲಿ ಏನು ನಡೀತಾ ಇದೆ, ಇವತ್ತು ಬೆಳಗ್ಗೆ ಕೂಡ ನಾನು ಇಲ್ಲಿಗೆ ಬರ್ಲಿಕ್ಕೆ ತಡ ಆಯಿತು. ನಾನು ಅಲ್ಲಿಂದ ಮಾಹಿತಿಯನ್ನ ತರ್ಕೊಳ್ತಾ ಇದ್ದೆ. ಕೆಲವು ನನ್ನ ಮಂತ್ರಿಗಳೆಲ್ಲ, ಸ್ನೇಹಿತರುಗಳು ಹೈದರಾಬಾದ್ ಅವರೆಲ್ಲ ಹೋಗಿದ್ದಾರೆ, ಅಲ್ಲಿಂದ ಫೋನ್ ಮಾಡಿದ್ರು. ಇವತ್ತು ಬೆಳಗ್ಗೆ ಗುವಾಹಟಿ ನಗರದಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಸುಮಾರು 5,000 ಜನ ಕಾರ್ಯಕರ್ತರನ್ನ ಇವತ್ತು ತಡೆ ಮಾಡಿ ಅಲ್ಲಿ ಪ್ರತಿಭಟನೆ ಈಗ ನಡೀತಾ ಇದೆ. ಹೊರಗಡೆ ಎಂಟ್ರಿ ಮಾಡ್ಲಿಕ್ಕೆ ಬಂದಿಲ್ಲ. ಅಂದ್ರೆ ಈ ದೇಶದಲ್ಲಿ ಸಂವಿಧಾನ, ಪ್ರಜಾಪ್ರಭುತ್ವ ಎರಡು ಬದುಕಿದೆಯೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆ. ಇವತ್ತು ನೀವೆಲ್ಲ ಸೇರಿರೋದು ಒಂದು ಅದನ್ನ ಖಂಡಿಸ್ಲಿಕ್ಕೆ, ಮತ್ತೊಂದು ಈ ದೇಶದ ಕಾಂಗ್ರೆಸ್ ನಾಯಕತ್ವದ ಮುಖಂಡತ್ವದಲ್ಲಿ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇದೆ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಈ ಯಾತ್ರೆ ನಡೀತಾ ಇದೆ, ಅದರ ಬೆಂಬಲವಾಗಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ನಾವಿಲ್ಲ ಇಲ್ಲಿ ಸೇರಿದ್ದೇವೆ. ಅದನ್ನ ಖಂಡಿಸ್ಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಒಂದು ದೊಡ್ಡ ವಿರೋಧ ಪಾರ್ಟಿಯವ್ರಿಗೆ ಸ್ವಲ್ಪ ಭಯ. ಏನು ನಿಮ್ಗೇನು ಕಷ್ಟ? ನಾವೇನು ರಾಜಕಾರಣ, ಧರ್ಮದಲ್ಲಿ ನಾವ್ಯಾರು ದುರುಪಯೋಗ ಮಾಡ್ಕೊಳ್ತಾ ಇಲ್ವಲ್ಲ. ನಾನಾಗ ಒಂದು ಮಾತು ಹೇಳಿದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ. ಈಗ ನೀವು ಏನೇ ಧರ್ಮದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ನಾವು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬೇಕಾದಷ್ಟು ವ್ಯಾಖ್ಯಾನ ಮತ್ತೊಂದೆಲ್ಲ ಬರ್ತಾ ಇದೆ. ನೆನ್ನೆನ ಮನೆ ನಾನು ಟಿವಿಗೆ ಹೇಳಿದೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಈ ಶಿವಕುಮಾರ್ ಹೆಸರಿನಲ್ಲಿ ಶಿವ ಷಣ್ಮುಖ ಇದ್ದಾನೆ, ಗಣೇಶನು ಇದ್ದಾನೆ ಅಂತೇಳಿ. ಈ ಹರಿಪ್ರಸಾದ್ ಹೆಸರಲ್ಲಿ ಹರಿ ಇದ್ದಾನೆ, ಕೃಷ್ಣ ಬೈರೇಗೌಡ ಹೆಸರಲ್ಲಿ ಕೃಷ್ಣ ಇದ್ದಾನೆ. ಏನ್ ನಮ್ನೆಲ್ಲ ಹೆಸರನ್ನ ಬದಲಾವಣೆ ಮಾಡ್ಬಿಡಕ್ಕಾಗ್ತದ? ಇಲ್ಲ ಏನಾದ್ರು ಹಿಂದೂ ಧರ್ಮ ಆಗ್ಲಿ, ನಿಮ್ದೇ ಆದಂತಹ ಒಂದು ಏನು ನಿಮ್ಮನೆ ಆಸ್ತಿ ಕಟ್ಟಲಿಕ್ಕೆ ಸಾಧ್ಯನಾ? ನಮ್ಮೆಲ್ಲರ ಧರ್ಮ, ನಮ್ಮ ಧರ್ಮ, ನಮ್ಮ ನಂಬಿಕೆ. ಧರ್ಮದಲ್ಲಿ ಏನೇ ಇದ್ರು ಒಂದೇ ತತ್ವ, ಒಂದೇ, ಯಾವುದೇ ಜಾತಿ ಇರಲಿ, ಯಾವುದೇ ವಿಚಾರ ಇರಲಿ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾ ಇರ್ತೀವಿ. ಹಂಗೆ ನಾವು ಕಲ್ಲಲ್ಲೂ ದೇವ್ರು ನೋಡ್ತೇವೆ, ಮರದಲ್ಲೂ ನೋಡ್ತೇವೆ, ಗಾಳಿಯಲ್ಲೂ ನೋಡ್ತೇವೆ, ನೀರಿನಲ್ಲೂ ನಾವು ನೋಡ್ತೇವೆ, ಇವತ್ತು ನಾವು ಈ ಸರ್ಕಾರ ಬಂದಿದೆ, 5 ಗ್ಯಾರಂಟಿ, 5 ಬೆರಳು, 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಹಸ್ತ ಬಲವಾಯಿತು. ಇದನ್ನ ನಿಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ನೋಡಿ ಹೆದರ್ಬಿಟ್ಟು ಪಾಪ ಏನೇನೋ ಹೊಂದಾಣಿಕೆಯನ್ನ ಇವತ್ತು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು JDS ನಾವಿಬ್ರು ಸೇರಿ ಸರ್ಕಾರ ರಚನೆ ಮಾಡಿದ್ದು. ನಾವು ಕೇಂದ್ರದವರು ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತೇಳಿ ನಾವು ಒಪ್ಕೊಂಡು ನಾವೆಲ್ಲ ಸರ್ಕಾರನ ರಚನೆ ಮಾಡಿದ್ದು. ಇವತ್ತು ಯಾರು ಸರ್ಕಾರವನ್ನ ತೆಗೆದ್ರು, ಯಾರು ಈ ಸರ್ಕಾರವನ್ನ JDS ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಯಡಿಯೂರಪ್ಪನವರ ಮುಖಂಡತ್ವದಲ್ಲಿ ನಡೀತು, ಅವರ ಜೊತೆಯಲ್ಲೇ ಇವತ್ತು ಸೌಖ್ಯ ಇವತ್ತು ಮಾಡಿಕೊಂಡು ಈ ಅಧಿಕಾರವನ್ನ ಎಲ್ಲ ಅವ್ರಿಗಾದಂತ ಏನು ಒಂದು ಅನ್ಯಾಯ ಇದೆಯಲ್ಲ
ಅನ್ಯಾಯ ಮಾಡಿದವ್ರ ಜೊತೆಲ್ಲ ಇವತ್ತು ಸೇರಿಸಿ ಇವತ್ತು ರಾಜಕಾರಣ ನಡೀತಾ ಇದೆ ಅಂತಂದ್ರೆ ರಾಜಕಾರಣದಲ್ಲಿ ಏನು ಅನ್ಯಾಯ ಯಾವುದು ಯಾವ ರೀತಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಬೇರೆ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ನಾನು ಮಾಡ್ತೇನೆ. ಇವತ್ತು ಗೃಹ ಜ್ಯೋತಿ ಬಗ್ಗೆ ನಮ್ಮ ಜಾರ್ಜ್ ಮಾತಾಡ್ತಿದ್ರು. ಗೃಹ ಏನು? ಮನೆ. ಜ್ಯೋತಿ ಅಂದ್ರೇನು? ಬೆಳಕು. ಬೆಳಕಿನಲ್ಲಿ ಶಕ್ತಿ ಇದೆ. ಇವತ್ತು ಗೃಹ ಲಕ್ಷ್ಮಿ. ಆ ಗೃಹಕ್ಕೇನು ಆ ಪ್ರತಿಯೊಂದು ಮನೆಗೂ ಹೆಣ್ಮಗಳು ಕೂಡ ಲಕ್ಷ್ಮಿ ಹಣ ಹೆಚ್ಚಿಗೆ ಆಗ್ಬೇಕು. ಆ ಕುಟುಂಬಕ್ಕೆ 2,000 ಸೇರ್ಬೇಕು. ಗೃಹ ಜ್ಯೋತಿ 1,500 ರೂಪಾಯಿ ಖರ್ಚಾಗ್ತದೆ. ಅನ್ನಭಾಗ್ಯ, ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶಿನ ಒಂದ್ ಕಡೆ ಇತ್ತು. ಅವೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಆ ಮಂತ್ರಾಕ್ಷತೆ ಮನೆಗೆ ಹಂಚ್ತಾ ಇದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಮಂತ್ರಾಕ್ಷತೆ ಅಲ್ವಾ? ಕಾಂಗ್ರೆಸ್ ಪಕ್ಷದ ಅಕ್ಕಿ ಅಲ್ವಾ? ಏನ್ ಅಲ್ಲಿಂದ ಬಂದಿತ್ತಾ? ಶಕ್ತಿ ಯೋಜನೆ ರಾಮಲಿಂಗಾರೆಡ್ಡಿ ಇಲ್ಲ. ಶಕ್ತಿ ಯೋಜನೆ ಏನಕ್ಕೆ ಶಕ್ತಿ? ಯಾರ ಶಕ್ತಿ? ಮಹಿಳಾ ಶಕ್ತಿ. ಮಹಿಳೆಗೆ ಏನ್ ಕರಿತೀವಿ? ಭೂತಾಯಿ ಅಂತ ಕರಿತೀವಿ. ಯಾವ್ದಾದ್ರು ಊರಿಗೆ ಏನ್ ಕೇಳ್ತೀವಿ? ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ. ಹಂಗೆ ಶಕ್ತಿಯರಿಗೆ, ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಟ್ಟಿದ್ದು ಇದು ಹೆಣ್ಮಕ್ಳ ಮಾನವೀಯತೆಯ ಧರ್ಮ ಅಲ್ವಾ? ಇದು ನಾವು ಒಂದೇ ಜಾತಿ ಕೊಡ್ತಾ ಇದೀವ? ಒಂದೇ ಧರ್ಮ ಕೊಡ್ತಾ ಇದೀವ? ಒಂದೇ ಪಾರ್ಟಿ ಕೊಡ್ತಾ ಇದೀವ? ಇದೇ ಕಾಂಗ್ರೆಸ್ ಪಕ್ಷಕ್ಕೂ ಬೇರೆಯವ್ರಿಗಿರುವಂತ ವ್ಯತ್ಯಾಸ. ಆದ್ರಿಂದ ಕೈಯಲ್ಲಿ ಮಂತ್ರಾಕ್ಷತೆ, ಮೊಗಲಿನಲ್ಲಿ ದೊಣ್ಣೆ. ಕೈಯಲ್ಲಿ ಮಂತ್ರಾಕ್ಷತೆ, ಇಲ್ಲಿ ದೊಣ್ಣೆ ಮುಡಿಕೊಂಡವ್ರೆ ಬಿಜೆಪಿಯವರು. ಯಾಕ್ರಿ ಇವೆಲ್ಲ? ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿಕೊಂಡು ಜನರಿಗೆ ಸಂದೇಶವನ್ನ ಸಾರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಯಾರ್ಯಾರು ಈ ದೇಶದ ಭವಿಷ್ಯಕ್ಕೋಸ್ಕರ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದಲ್ಲಿ ಶಾಂತಿಗೋಸ್ಕರ ಕಾಂಗ್ರೆಸ್ಸಿಗರು ಸಾವಿರಾರು ಜನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಯಾತ್ರೆ ನಡೀತಾ ಇದ್ದಾರೆ. ಚಿಕ್ಕ ವಯಸ್ಸು, ತನ್ನ ಅಜ್ಜಿ ಪ್ರಾಣವನ್ನ ಕಳ್ಕೊಂಡಿದ್ದನ್ನ, ಗುಂಡನ್ನ ಹಾರಿಸಿದ್ದನ್ನ ನೋಡಿ ಈ ದೇಶಕ್ಕೆ ಎಂತ ನೋವನ್ನು ಅನುಭವಿಸಿದ್ದಾರೆ. ಅದಾದ್ಮೇಲೆ ಅವರ ಚಿಕ್ಕಪ್ಪ ನಮ್ಮ ಸಂಜಯ್ ಗಾಂಧಿ ಅವರು ಕೂಡ ಈ ದೇಶದ ಒಂದು ದೊಡ್ಡ ಷಡ್ಯಂತ್ರ ಅವತ್ತಿನ ಕಾಲದಲ್ಲಿ. ನಾನು ಅದ್ರ ಬಗ್ಗೆ ವ್ಯಾಖ್ಯಾನಕ್ಕೆ ಹೋಗುದಿಲ್ಲ. ಅವ್ರನ್ನ ಕಳ್ಕೊಂಡ್ರು. ಅದಾದ್ಮೇಲೆ ಕೆಲವು ವಯಸ್ಸು ಆದ್ಮೇಲೆ 1984 ಇಂದಿರಾ ಗಾಂಧಿ ಅವರು ಸತ್ರು. ಅದಾದ್ಮೇಲೆ 99 ರಾಜೀವ್ ಗಾಂಧಿ ಅವರು ಸತ್ರು. ಇಷ್ಟೆಲ್ಲ ದುಃಖವನ್ನ ಅನುಭವಿಸಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದಾಗ ಕೂಡ ಇವತ್ತು ಮತ್ತೆ ಈ ದೇಶದ ಒಗ್ಗಟ್ಟಿಗೋಸ್ಕರ ಇವತ್ತು ಈ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇದ್ರಲ್ಲ, ಇದನ್ನ ನೋಡ್ಕೊಂಡು ಸಹಿಸಕ್ ಆಗ್ಲಿಲ್ಲ. ಒಬ್ಬ ಬಿಜೆಪಿ ನಾಯಕ ಇಂತ ತ್ಯಾಗ ಮಾಡಿದಾರ? ಒಬ್ಬ ಬಿಜೆಪಿ ನಾಯಕ ಇಂತ ಹೋರಾಟವನ್ನು ಮಾಡಿದಾರ? ಯಾರು ಕೂಡ ಮಾಡಕ್ಕಾಗ್ಲಿಲ್ಲ. ಆದ್ರಿಂದ ಇವತ್ತು ನೀವೆಲ್ಲ ಇವತ್ತು ಒಂದು ಸಣ್ಣ ಕರೆ ಮೇರೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಕಂಟ್ರೋಲ್ ರೂಮ್ ಅವರು ನಿಮ್ಗೆ ಕೊಟ್ಟಂತ ಮೆಸೇಜ್ಗೆ ನೀವು ಬಂದು ನಾನೊಬ್ಬ ಕಾಂಗ್ರೆಸ್ಗ, ನಾನು ಹೋರಾಟವನ್ನು ಮಾಡ್ತೇನೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷದಲ್ಲಿ ನಾನಿದ್ದೇನೆ ಅಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಿಂತಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ 26ನೇ ತಾರೀಕು ರಾಷ್ಟ್ರ ಧ್ವಜವನ್ನ ಹಾರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲ ಬರಬೇಕು. 26ನೇ ತಾರೀಕು ಕಾಂಗ್ರೆಸ್ ಕಚೇರಿಯಲ್ಲಿ 26ನೇ ತಾರೀಕಿನ ಗಣರಾಜ್ಯೋತ್ಸವದ ಧ್ವಜವನ್ನ ಹಾರಿಸಲಿಕ್ಕೆ ಅವರು ಬರ್ತಾ ಇದ್ದಾರೆ. ನೀವೆಲ್ಲ ಬಂದು ಭಾಗಿಯಾಗಬೇಕು. ಸರ್ಕಾರದ ಕಾರ್ಯಕ್ರಮ ಬೇರೆ ನಡೀತದೆ, ಅದು ಬೇರೆ ವಿಚಾರ. ಆದರೆ ಅದನ್ನ ಟೈಮನ್ನು ನಿಮ್ಗೆ ನಾನು ತಿಳಿಸ್ತೇನೆ. ನೀವೆಲ್ಲ ಬಂದು ಅದರಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ, ಇದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರ ಸಮಾವೇಶ ಮಂಗಳೂರಿನಲ್ಲಿ ನಾವು ಮಾಡ್ತೀವಿ ಅಂತೇಳಿ ಮಂಗಳೂರಿನವರೆಲ್ಲ ಮುಂದಕ್ಕೆ ಬಂದಿದ್ದಾರೆ. 22ನೇ ತಾರೀಕೆ ಡೇಟ್ ಅನ್ನು ಕೊಟ್ಟಿದ್ರು. ಆದ್ರೆ 22ನೇ ತಾರೀಕಿನ ಕಾರ್ಯಕ್ರಮ ಕೋಯಿನ್ಸೈಡ್ ಆಗ್ತಾ ಇದೆ ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನ ಒಂದು ವಾರ ಮುಂದಕ್ಕಾಗಿದ್ದೆ. ಇವತ್ತು ಸಾಯಂಕಾಲ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ನಾನು ಮಾತಾಡಿ ಆ ದಿನಾಂಕವನ್ನು ತಿಳಿಸ್ತೇನೆ. ನಾಯಕರುಗಳು, ಕಾರ್ಯಕರ್ತರೆಲ್ಲ ಆ ಕಾರ್ಯಕ್ರಮಕ್ಕೆ ನಿಮ್ಮಿಂದೇ ವ್ಯವಸ್ಥೆ ಮಾಡಿಕೊಂಡು ಬಂದು ತಾವೆಲ್ಲ ಕೂಡ ಪಾಲ್ಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನನ್ನ ಬಿಜೆಪಿಯ ಅಸ್ಸಾಂನ ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿ ಎಲ್ಲ ಗೂಂಡಾಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೆದರಿಕೆ, ನಿಮ್ಮ ಗೊಡ್ಡ ಬೆದರಿಕೆಗೆ, ನಿಮ್ಮ ಜೈಲಿಗೆ, ನಿಮ್ಮ ಬೈಲಿಗೆ, ನಿಮ್ಮ ಕೇಸ್ಗಳಿಗೆ
ಯಾವುದಕ್ಕೂ ಕೂಡ ಕಾಂಗ್ರೆಸ್ಸಿಗರು ಎದುರುದಿಲ್ಲ. ನಾವು ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಿ ರಾಜೀವ್ ಗಾಂಧಿಯವರ ಏನು ರಾಹುಲ್ ಗಾಂಧಿಯವರ ಚಿಂತನೆ ಏನಿತ್ತು ಅದಕ್ಕೆ ನಾವು ಹೋರಾಟಕ್ಕೆ ನಾವು ಎಂದು ನಿರಂತರವಾಗಿ ಈ ಜೋಡೋ ಜೋಡೋ ಭಾರತ್ ಜೋಡೋ 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 ಭಾರತ್ ಜೋಡೋದ ನ್ಯಾಯ ಯಾತ್ರೆಗೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೋಗುವುದಿಲ್ಲ. ನಾವು ಏನು ನಮ್ಮ ಸರ್ಕಾರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇಲ್ವೋ, ಮೈನಾರಿಟಿ ಡೆವಲಪ್ಮೆಂಟ್ ಇಲ್ವೋ, ಹಜ್ ಸಮಿತಿಗಳಿಲ್ವೋ? ಎಲ್ಲ ಧರ್ಮಕ್ಕೂ ನಾವು ಸಂವಿಧಾನದ ವಿರುದ್ಧ ಪರವಾಗಿ ನಾವು ನಿಂತ್ಕೊಂಡು ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡು ನಾವು ಎಲ್ಲರಿಗೂ ಕೂಡ ಸಮಾನತೆ, ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯದಿಂದ ಅವರವರ ವಿಚಾರದಲ್ಲಿ ಅವರ ನಂಬಿಕೆ ಮೇಲೆ ನೀವು ಕೆಲಸವನ್ನ ಮಾಡ್ಕೊಂಡು ಹೋಗು ಅಂತ ಹೇಳಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಮುಚ್ಚಿಬಿಡಿ ಅದನ್ನ. ನಿಮ್ಗೆ ಅಧಿಕಾರ ಇತ್ತಲ್ಲ, ಯಾಕೆ ಮಾಡಕ್ಕಾಗ್ಲಿಲ್ಲ? ಈಗ ಅಧಿಕಾರ ಹೋದ್ಮೇಲೆ ಪಾಪ ಏನು ಸಂಕಟ, ನಮ್ಗೆ ಸಿಕ್ಲಿಲ್ವಲ್ಲ ಈ ಚಾನ್ಸು, ನಮ್ಗೆ ಸಿಕ್ಲಿಲ್ವಲ್ಲ ಚಾನ್ಸು ಅಂತ ಏನ್ ಕೈನ ಇಸಿಕೊಂಡು ಪ್ರಯತ್ನ ಮಾಡ್ತಾರೆ. ನಾನು ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಈಗ ನೆಕ್ಸ್ಟ್ ಮೇಗೆ ಮಾರ್ಚ್ಗೆ ಏಪ್ರಿಲ್ ಎಲೆಕ್ಷನ್. ಇನ್ನು ಮುಂದಕ್ಕೆ ನಾನು ಯಾರು ನನ್ನ ಮನೆಗೆ ನೋಡಕ್ ಬರಬೇಡಿ. ನನ್ನ ಮನೆ ಕ್ಲೋಸ್ ಮಾಡಿದ್ದೇನೆ, ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾಳೆ ಏನಿದ್ರು ಕಾಂಗ್ರೆಸ್ ಕಚೇರಿಲಿ ನೋಡ್ಬೇಕು, ಇಲ್ಲಾಂದ್ರೆ ಕ್ವಾರ್ಟರ್ಸ್ ನೋಡ್ಬೇಕು. ಬಂದು ನಾವು ರಾತ್ರಿ 11 ಗಂಟೆ 12 ಗಂಟೆ 2 ಗಂಟೆಗೆ ಇವರೆಲ್ಲ ಬಂದು ಕಾಯ್ಕೊಂಡು ನನಗೆ ತೊಂದರೆ ಕೊಡಕ್ ಹೋಗಬೇಡಿ. ಆರೋಗ್ಯ ಕಾಂಗ್ರೆಸ್ ಪಕ್ಷದ ಕೆಲಸ, ಸರ್ಕಾರದ ಕೆಲಸ ಆಮೇಲೆ ಮಾಡೋಣ. ಫಸ್ಟ್ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದೆ, ನನಗೆ ಬಂದು ಯಾರು 10:30 ಗಂಟೆ ಮೇಲೆ ನನ್ನ ಬಂದು ನನ್ನ ಕ್ವಾರ್ಟರ್ಸ್ ಏರಿದೆ ಅಲ್ಲಿ ಭೇಟಿ ಮಾಡಿ, ಇಲ್ಲಾಂದ್ರೆ ಕಾಂಗ್ರೆಸ್ ಕಚೇರಿ. ಅದು ಬಿಟ್ಟು ಬೇರೆ ಏನ್ ಕೆಲಸ ಇಲ್ಲ. ನೀವು ನಾವೆಲ್ಲ ಸೇರಿ ಬೆಂಗಳೂರು ನಗರದಲ್ಲಿ ನಿಮ್ಮ ಏನು 4 ಸೀಟ್ ಇದೆ, ಆ 4 ಸೀಟನ್ನು ಕೂಡ ಪ್ರತಿ ಬೂತ್ ಅಲ್ಲೂ ಕೂಡ ಕಾರ್ಯಕರ್ತರು BLಗಳನ್ನ ಅಪಾಯಿಂಟ್ ಮಾಡಿ ಪ್ರತಿಯೊಂದು ಬೂತ್ ಅಲ್ಲೂ ಮನೆ ಹೋಗಿ ವೋಟರ್ ಲಿಸ್ಟ್ ಅಲ್ಲಿ ಆಗ್ತಾರೆ ಅಂತ ಹೆಚ್ಚು ಕಮ್ಮಿ ಇವತ್ತು ಬಂದಿದೆ. ನಿಮಗೆ ಸುಮಾರು ಲಕ್ಷಾಂತರ ವೋಟ್ ಜಾಸ್ತಿ ಆಗಿದೆ. ಅದು ಸರಿ ಇದೆಯೋ ಇಲ್ಲೋ ನಾನು ಕೂಡ ಅಧಿಕಾರಿಗಳಿಗೆ ಏನು ಸಂದೇಶ ಕೊಡಬೇಕು ಕೊಟ್ಟಿದ್ದೇನೆ. ಆದರೆ ನೀವು ಬಹಳ ಜಾಗೃತರಾಗಿ ನಿಮ್ಮ ವಿಚಾರದಲ್ಲಿ ಬೇಕಾದಷ್ಟು ದೊಡ್ಡ ಮೊದಲು ಹೋದ ಎಲೆಕ್ಷನ್ ಅಲ್ಲಿ ಒಂದು ದೊಡ್ಡ ಚಲನೆ ಅಂತ ತಿಳ್ಕೊಂಡು ಎಲ್ಲ ನಡೆಸಿದ್ರಲ್ಲ, ಅವೆಲ್ಲ ಹಂಗೆ ಹುಷಾರಾಗಿರಿ. ಮುಂದಕ್ಕೆ ಫಸ್ಟ್ ಎಲೆಕ್ಷನ್ ಈ ಒಂದು ಎಲೆಕ್ಷನ್ ಆದ ತಕ್ಷಣ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 1 ತಿಂಗಳು 2 ತಿಂಗಳು ನಡೀತದೆ. ರಿಸರ್ವೇಷನ್ ಮತ್ತೊಂದೆಲ್ಲ ಆಗ್ತದೆ. ನೀವೆಲ್ಲ ಇದಕ್ಕೆ ಸಜ್ಜಾಗಬೇಕು. 225 ವಾರ್ಡನ್ನ ನಾವು ಮಾಡಿದ್ದೇವೆ. 25 ವಾರ್ಡನ್ನ ನಿಮ್ಮ ಸಂಘಟನೆ ನೋಡ್ಬಿಟ್ಟು ಯಾರ್ಯಾರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಮಾಡ್ತೇವೆ. ನಿಮ್ಮನ್ನ ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಅದು ನಮ್ಮ ಕರ್ತವ್ಯ. ಆ ಕೆಲಸ ಮಾಡ್ತೇವೆ. ಈಗ ಜೊತೆಗೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದೆ. ಪುಟ್ಟಣ್ಣನವ್ರನ್ನ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಿದ್ದೇವೆ. ನೀವು ಎಲ್ಲಾ ಸಂಸ್ಥೆಗಳನ್ನ ಭೇಟಿ ಮಾಡಿಕೊಂಡು ನಿಮ್ಮ ಏರಿಯಾದಲ್ಲಿರುವಂತಹ ಸಂಘ ಸಂಸ್ಥೆಗಳನ್ನ ಟೀಚರ್ಸ್ನ ಭೇಟಿ ಮಾಡಿ ಅವ್ರಿಗೆ ಶಕ್ತಿ ಕೊಡಬೇಕು. ಜನತಾದಳ ಬಿಜೆಪಿ ಇಬ್ರು ಸೇರಿ ಸಿಂಗಲ್ ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗದು ಮುಖ್ಯ ಅಲ್ಲ. ಆ ಎಲೆಕ್ಷನ್ ಅನ್ನು ಬಹಳ ಜಾಗೃತಿಯಾಗಿ ನೀವೆಲ್ಲ ಟೀಚರ್ಸ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವ ರೀತಿಯಲ್ಲಿ ತಾವೆಲ್ಲ ಸೇರಿ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಇದಕ್ಕೆ ನಾನು ಕೆಲವರಿಗೆಲ್ಲ ಜವಾಬ್ದಾರಿಯನ್ನು ನಿಮ್ಮ ಬ್ಲಾಕ್ ಅವರಿಗೆ, ಶಾಸಕರುಗಳಿಗೆ, ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಈ ಜವಾಬ್ದಾರಿಯನ್ನು ನಾನು ವಹಿಸ್ತಾ ಇದ್ದೇನೆ. ಇದು ನಿಮ್ಮ ಎಲೆಕ್ಷನ್ನು, ಇದು ದಯವಿಟ್ಟು ತಾವು ಸಹಾಯ ಮಾಡಿ. ಮಿಕ್ಕಿದ್ದು ಅಧಿಕಾರ ಅವ್ನು ಕೊಡ್ತಾವ್ರೆ, ಇವ್ರು ಕೊಡ್ತಾವ್ರೆ, ನಮ್ಗೆ ಕೊಡ್ತಾವ್ರೆ, ಏನ್ ತಲೆಕೇನು ಕೆಡ್ಸ್ಕೋಬೇಕಾಗಿಲ್ಲ. ನಿಮ್ಗೆಲ್ಲರೂ ಕೂಡ ಕಾರ್ಯಕರ್ತಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಈ ಈ ಒಂದು ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ 15 ಜನನ ಸದಸ್ಯರನ್ನು ಮಾಡಿ, ಜಿಲ್ಲಾ ಮಟ್ಟದಲ್ಲಿ 21 ಜನನ ಸದಸ್ಯರು ಮಾಡಿ, ರಾಜ್ಯ ಮಟ್ಟದಲ್ಲಿ ಸದಸ್ಯರು ಮಾಡಿ, ಅವ್ರಿಗೊಂದು ಕಚೇರಿಗಳನ್ನು ಕೊಟ್ಟು ಅವರಿಗೆ ಗೌರವ ರೀತಿಯಲ್ಲಿ ನಡೆಸ್ಕೊಂಡು ಈ ಮನೆಗೆ ಈ ಗ್ಯಾರಂಟಿನ ತಲುಪಿದೆಯೋ ಇಲ್ಲೋ ಅಂತ ಹೇಳಿ ನೋಡ್ಲಿಕ್ಕೆ ನಾನೀಗಾಗಲೇ ಜಿಲ್ಲೆ ನಗರದಲ್ಲಿ ಅನೇಕ ಕಡೆ ಎಲ್ಲ ಪ್ರವಾಸವನ್ನು ಮಾಡಿದ್ದೇನೆ. ಮನೆ ಬಾಗಿಲಿಗೆ ಸರ್ಕಾರವನ್ನು ತೆಗೆದುಕೊಂಡು ಹೋಗಿ ಜನರ ಕಷ್ಟವನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಕೆಲವು ಇದೆ, ಕೆಲವನ್ನ ಪ್ರಾರಂಭ ಮಾಡ್ತೀನಿ. ಎಲೆಕ್ಷನ್ ಕಮಿಷನ್ ಕೆಲವು ಇತ್ತು, ಈಗ ಕ್ಲಾರಿಫಿಕೇಶನ್ ಆಗಿದೆ. ಅದನ್ನ ಮಿಕ್ಕಿದ್ದನ್ನ ಮುಂದುವರಿಸ್ತಾನೆ, ಎಲ್ಲೆಲ್ಲ ಆಗಿಲ್ಲ, ನಿಂತ್ಕೊಂಡು ಎಲ್ಲ ಸಮಸ್ಯೆ ಕೂಡ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ವಂದಿಸಿ ಶುಭ ಹಾರೈಸಿ ಈ ಒಂದು ಬೃಹತ್
ಪ್ರತಿಭಟನೆಯಲ್ಲಿ ಇವತ್ತು ಕೇವಲ ಕೆಲವು ಗಂಟೆಗಳಲ್ಲಿ ಇಷ್ಟು ಬಂದು ತಾವೆಲ್ಲ ಸೇರಿ ಒಂದು ಶಕ್ತಿಯನ್ನು ತುಂಬಿದ್ದೀರಿ. ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳು. ಈ ಸಂದೇಶ ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಂಗಾಗಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.